ಬೈಕ್ ಟ್ಯಾಕ್ಸಿಗಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಹೈಕೋರ್ಟ್. ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಅಗ್ರಿಗೇಟರ್ಗಳಿಗೆ ಅನುಮತಿಯನ್ನು ನೀಡಲಾಗಿದೆ. ಆಕ್ಚುಲಿ ಬೈಕ್ ಟ್ಯಾಕ್ಸಿಗಳನ್ನ ಬಳಸಬಾರದು ಅಂತ ನಿಷೇಧ ಇತ್ತು. ಆ ನಿಷೇಧನ ಇವಾಗ ತೆರವುಗೊಳಿಸಲಾಗಿದೆ. ಬೈಕ್ ಟ್ಯಾಕ್ಸಿಗಳಿಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಬೈಕ್ ಟ್ಯಾಕ್ಸಿಗಳ ಲೈಸೆನ್ಸ್ ಅರ್ಜಿಯನ್ನ ನಿರಾಕರಣೆ ಮಾಡುವಂತಿಲ್ಲ. ಹೈಕೋರ್ಟ್ ದ್ವಿಸದಸ್ಯ ಪೀಠ ಮಹತ್ವದ ಆದೇಶ ಹೊರಡಿಸಿದೆ. ಹೈಕೋರ್ಟ್ನ ಸಿಜೆ ವಿಭಿ ಬಕ್ರು, ನ್ಯಾಯಮೂರ್ತಿ ಸಿಎಂ ಜೋಶಿ ಪೀಠದ ಆದೇಶ ಇದು. ಬೈಕ್ ಟ್ಯಾಕ್ಸಿಗಳು ಅಷ್ಟು ಸೇಫ್ಟಿ ಅಲ್ಲ, ಸಾಕಷ್ಟು ಕ್ರೈಮ್ ಇನ್ಕ್ರೀಸ್ ಆಗ್ತಾ ಇದೆ ಅಂತೆಲ್ಲ ಹೇಳಿ ಅದನ್ನ ನಿಷೇಧ ಹೇರಲಾಗಿತ್ತು. ಆದರೆ ಈಗ ಬೈಕ್ ಟ್ಯಾಕ್ಸಿಗಳಿಗೆ ಗ್ರೀನ್ ಸಿಗ್ನಲ್ ಅನ್ನ ಹೈಕೋರ್ಟೇ ಕೊಟ್ಟಿದೆ. ಬೈಕ್ ಟ್ಯಾಕ್ಸಿ ಅಗ್ರಿಗೇಟರ್ಗಳು ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸಿದ್ರು. ಬೈಕ್ ಟ್ಯಾಕ್ಸಿಗಳ ಲೈಸೆನ್ಸ್ ಅರ್ಜಿಯನ್ನ ನಿರಾಕರಣೆ ಮಾಡೋ ತರ ಇಲ್ಲ. ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಮಹತ್ವದ ಆದೇಶ ಹೊರಡಿಸಿದೆ. ನೋಡಿ, ಬೈಕ್ ಟ್ಯಾಕ್ಸಿ ವಿರುದ್ಧ ಸಾಕಷ್ಟು ಕಂಪ್ಲೇಂಟ್ಗಳು ಕೇಳಿ ಬಂದಿತ್ತು. ಯಾಕೆಂದರೆ ಬೈಕ್ ಟ್ಯಾಕ್ಸಿಗಳಲ್ಲಿ ರೈಡರ್ಸ್ ಏನಿರ್ತಾರೆ ಅವರು ಬಹಳ ಅಸಭ್ಯವಾಗಿ ವರ್ತಿಸ್ತಾರೆ. ಕೆಲವೊಂದ್ಸಲ ಕೆಲವೊಬ್ರು ಕ್ರೈಮ್ಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಿದೆ, ಮಹಿಳೆಯರಿಗೊಂದಷ್ಟು ಲೈಂಗಿಕ ಕಿರುಕುಳಗಳಾಗ್ತಾ ಇದೆ, ಸೇಫ್ಟಿ ಇಲ್ಲ ಬೈಕ್ ಟ್ಯಾಕ್ಸಿಗಳು ಅನ್ನುವಂಥ ಆರೋಪ ಗಂಭೀರವಾಗಿತ್ತು. ಸೊ ಹಾಗಾಗಿ ಅದಕ್ಕೆ ನಿಷೇಧ ಹೇರಲಾಗಿತ್ತು. ಸದ್ಯ ನಿಷೇಧವನ್ನು ರದ್ದು ಮಾಡಿ ಸದ್ಯ ಹೈಕೋರ್ಟ್ ಬೈಕ್ ಟ್ಯಾಕ್ಸಿಗಳಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ.